ಎಲ್ಲರಿಗೂ ನಮಸ್ಕಾರ. ನಾವೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೇವೆ. ಹೆಸರು ಎಸ್.ಎ. ಮಧುಸ್ಕಂದ ಬಿ ಕೀಪಿಂಗ್ ಅಂತ ಹಾಕಿ ಯೂಟ್ಯೂಬಲ್ಲಿ ನಿಮಗೆ ಜೇನಿನ ಕೃಷಿಗೆ ಆದಷ್ಟು ಮಾಹಿತಿಯನ್ನು ಪಡೆಯಬಹುದು. ಆದಷ್ಟು ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆವಾಗ ನಾನು ಇನ್ನೂ ವಿಡಿಯೋ ಹಾಕಲಿಕ್ಕೆ ಸಂತೋಷ ಪಡುತ್ತೇನೆ. ನೋಡಿ, ನನಗಳು ಪೋಲನ್ ತರ್ತಿದೆ. ಪರಾಗ ತರೋದು ನೆಕ್ಟರ್ ಅಲ್ಲ, ನೆಕ್ಟರ್ ಅಂದರೆ ಮಕರಂದ, ಹೆಣ್ಣು ಹೂವಿನಲ್ಲಿರುವುದು. ಪರಾಗ ನೋಡಿ, ಪರಾಗ ಅಂದರೆ ಗಂಡು ಹೂವಿನಲ್ಲಿರುವಂಥದ್ದು. ಸರಿ, ಈಚೆ ಸ್ವಲ್ಪ ಗ್ಯಾಪ್ ಇದೆ, ಗ್ಯಾಪನ್ನು ಮುಚ್ಚಿಬಿಡಿ. ಈಗ ಡಿಸೆಂಬರ್ ಬರ್ತಿರುವ ಕಾರಣ ಪಾಲಾಗುವ ಸ್ಥಿತಿ ಇರ್ತದೆ. ಗ್ಯಾಪ್ ಕೊಟ್ಟರೆ ಪಾಲಾಗುವ ಮನಸ್ಥಿತಿ ಕಮ್ಮಿ ಆಗ್ತದೆ, ಸೆಕೆಗೆಲ್ಲ ಒಳ್ಳೆಯದು. ಈ ಥರ ಇದೆ ನೋಡಿ. ಈಚೆ ಒಂದು ಪೆಟ್ಟಿಗೆ ಕೂಡ ಇದೆ ನೋಡಿ, ಇದು ಕೂಡ ಫುಲ್ಲಾಗಿದೆ ಬ್ರೂಡ್. ಇನ್ನು ಸೂಪರಿ ಹಾಕೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡುವ. ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪಾಲು ಮಾಡಿದ ಪೆಟ್ಟಿಗೆ ಸ್ಥಿತಿಗತಿ ಹಾಗೂ ಪಾಲು ಮಾಡೋದು ಹೇಗೆ ಹಾಗೂ ಸಕ್ಸಸ್ ಆದ ರಾಣಿ ಹೇಗಿರ್ತದೆ ಅಂತ ನೋಡುವಂಥದ್ದು. ನೋಡಿ, ಆಚೆ ಒಂದು ಪೆಟ್ಟಿಗೆ ಇದೆ ಅಲ್ಲಿ, ಮತ್ತು ನೋಡಿ ಇಲ್ಲಿ ಒಂದಿದೆ. ನಾವು ಇದನ್ನು ಈಗ ಓಪನ್ ಮಾಡಿ ನೋಡುವ ಹೇಗಿದೆ ಅಂತ. ನಿಧಾನಕ್ಕೆ ತನಕ ಕೆಳಗಿರೋದು. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಐ ವಿಲ್ ಮೇಕ್ ಮೋರ್ ವಿಡಿಯೋಸ್ ಫಾರ್ ಯುವರ್ ಕ್ರಿಯೇಷನ್. ನೋಡಿ, ಬಳ್ಳಿನ ತೆಗೆದೆ, ನಿಧಾನ ತೆಗೆಯುವ. ಇದನ್ನು ಕೆಳಗಿರುವ ನೋಡಿ, ಸ್ವಲ್ಪ ಕತ್ತಲೆ ಇದೆ, ಒಳ್ಳೆದಿದೆ. ನೋಡಿ, ಒಟ್ಟು ಈಗ ಇದು ಫ್ರೇಮ್ ಜೇನುತುಪ್ಪ ಇದೆ, ಇದರಲ್ಲಿ ಬ್ರೂಡ್ಸ್ ಇದೆ ಸ್ವಲ್ಪ, ಇದು ಬ್ರೂಡ್ಸ್ ಇದೆ, ಇದರಲ್ಲಿ ಕೂಡ ಬ್ರೂಡ್ಸ್ ಇದೆ, ಇದರಲ್ಲಿ ಕೂಡ ಬ್ರೂಡ್ಸ್, ಇದರಲ್ಲಿ ಒಂದು ಏರಿ ಕಟ್ತಿದೆ ಅಷ್ಟೇ. ಲಾಸ್ಟಲ್ಲಿ ಪಾಲು ಮಾಡಿದ್ದು ನೋಡಿ, ಕಾಣಬಹುದಾ? ಗಮನಿಸಿ. ಸರಿ ಕಾಣುವುದಿಲ್ಲ, ಇದರಲ್ಲೊಂದು ಏರಿ ಕಟ್ತಿದೆ ಅಷ್ಟೇ. ಬೇಕಾದರೆ ಸೂಪರ್ ತೆಗಿತೇನೆ ನೋಡಿ. ಒಂದು ನಿಮಿಷ. ಈಗ ನೋಡಿ, ಸ್ವಲ್ಪ ಎತ್ತೇನೆ. ನೋಡಿ, 3 days ಇಲ್ಲ, ಅದು ಆಗ್ತದೆ ಇನ್ನು ಸ್ವಲ್ಪ ದಿನದಲ್ಲಿ. ಇಡುವ. ಇಲ್ಲಿ ಕೂಡ ನೋಡಿ, ಒಳ್ಳೆ ಗುಣಗಳಿವೆ. ಇಡುವ. ಇದುವಾಗೂ ಅಷ್ಟೇ ನಿಧಾನ ಇಡಬೇಕು, ಅಂದರೆ ಅಗ್ರೆಸಿವ್ ಆಗ್ತದೆ. ಈಗ ಸ್ವಲ್ಪ ಗಂಟೆ ಇನ್ನು 7:30 ಆಯ್ತು ಅಷ್ಟೇ. ಇದು ಬೆಳಗ್ಗಿನ ಸಮಯದಲ್ಲಿ ವಿಡಿಯೋ ಮಾಡೋದು. ಸ್ವಲ್ಪ ಊಬಿಕೊಂಡು ಈ ಥರ ಫ್ರೇಮ್ ಸರಿ ಮಾಡ್ಕೊಳ್ಬೇಕು. ರಾಣಿಯನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ, ಹಾಗೂ ಗಂಡು ನೊಣಗಳ ಪರಿಚಯ ಎಲ್ಲ ಮಾಡ್ತೇನೆ. ಪ್ಲೀಸ್ ಶೇರ್ ಮಾಡಿ ವಿಡಿಯೋವನ್ನು. ಈ ಒಂದು ವಿಡಿಯೋವನ್ನು ಶೇರ್ ಮಾಡಿದರೆ ಮತ್ತೆ ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿಯಾಗಿ ಹಾಕಲಿಕ್ಕೆ ಇನ್ನೂ ವಿಡಿಯೋ ಜಾಸ್ತಿ ಆಗ್ತದೆ. ಹೆಸರು ಕೇಳಿದರೆ ಎಸ್.ಎ. ಮಧುಸ್ಕಂದ ಬಿ ಕೀಪಿಂಗ್ ಅಂತ ಹೇಳಿ ನೋಡಿ. ಪೋಲ್ ಅಂತಂದು ಇದ್ರ ಒಳಗಿಂದ ಕೊಂಡೋಯ್ತು ನೋಡಿ. ಸರಿ, ಈಗ ಇದನ್ನು ಮುಚ್ತೇನೆ ನೋಡಿ. ಈ ಥರ ಗಟ್ಟಿ ಕಟ್ಟಬೇಕು ನೋಡಿ. ನಾವು ಈ ಥರ ಕೈಯಲ್ಲಿ ಟಪ್ ಟಪ್ ಸೌಂಡ್ ಕೇಳಬೇಕು. ಅದೇ ಈ ಥರ ನಾವು ಮತ್ತೆ ಇದನ್ನು ಮುಚ್ಚುವಂಥದ್ದು. ಈಗ ಬೇಸಿಗೆಗಾಲ ಆದರೂ ಕೂಡ ಬಿಸಿಲಿಗೆ ಕೂಡ ಆಗ್ತದೆ. ಈಗಿನ ಕಾಲ ಮೊದಲು ಈ ಥರ ಇಲ್ಲ. ಮಳೆಗಾಲದಲ್ಲೂ ಬಿಸಿಲು ಬರ್ತದೆ, ಬೇಸಿಗೆಗಾಲದಲ್ಲಿ ಕೂಡ ಮಳೆ ಬರ್ತದೆ ಉಂಟು.
ಮುಚ್ಚಬೇಕು, ಇಲ್ಲದಿದ್ದರೆ 6 ಫ್ರೇಮ್ ಬಾಕ್ಸ್ ಅದರಿಂದ ಸ್ವಲ್ಪ ಸೆರೆ ಇರ್ತದೆ, ಅದರಿಂದ ನೀರು ಒಳಗೆ ಹೋದರೆ ಮಾತ್ರ ಪರಾರಿ ಆಗ್ತದೆ. ಒಂದು ಕಲ್ಲು ಮತ್ತು ಒಂದು ದೊಡ್ಡ ಇಟ್ಟಿಗೆ ಇಟ್ಟರಾಯ್ತು. ಆಯಿತು ನೋಡಿ, ಇದು ಮುಂದಿನ ಕಟ್ಟಿಗೆ. ಇದು ನೋಡಿ ಇದೆ, ಅಲ್ಲಿ ಒಂದು ಆಚೆ ಇದೆ ನೋಡಿ ಇದೆ. ಇದೊಂದು ಇನ್ನೊಂದು ಪೆಟ್ಟಿಗೆ. ಸರಿ, ಧನ್ಯವಾದಗಳು, ನಮಸ್ಕಾರ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.